ಕಲಬುರಗಿ ನಗರದ ಪ್ರತಿಷ್ಠಿತ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ತೆರಗಡೆಯಾಗುವ ಮೂಲಕ ಕಾಲೇಜು ಹಾಗೂ ಕಲಬುರಗಿ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಕಾಲೇಜು ಆಡಳಿತ ಮಂಡಳಿಯ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಕಲಬುರಗಿ ನಗರದ ಪ್ರತಿಷ್ಠಿತ ದೊಡ್ಡಪ್ಪ ಅಪ್ಪ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪಾಸಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಲೇಜು ಪ್ರಾಚಾರ್ಯರಾದ ವಿನೋದ್ ಕುಮಾರ್ ಪತಂಗೆ ಅವರು 2025ನೇ ಸಾಲಿನ ಪರೀಕ್ಷೆಯಲ್ಲಿ ಕಾಲೇಜಿಗೆ ಪ್ರತಿಶತ 90.50ರಷ್ಟು ಫಲಿತಾಂಶ ಲಭಿಸಿದೆ. ಪರೀಕ್ಷೆಗೆ ಹಾಜರಾಗಿದ್ದ 171 ವಿದ್ಯಾರ್ಥಿಗಳಲ್ಲಿ 154 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 36 ವಿದ್ಯಾರ್ಥಿಗಳು ಅಗ್ರ ಶ್ರೇಣಿ, 100 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 16 ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ಯಶಸ್ಸಿಗೆ ಕಾರಣೀಭೂತರಾದ ಕಾಲೇಜು ಆಡಳಿತ ಮಂಡಳಿ ಸದಸ್ಯರಿಗೆ, ಪ್ರಾಂಶುಪಾಲರಿಗೆ ಮತ್ತು ಉಪನ್ಯಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು. ರೆಡ್ಡಿ ಅಂತ ನಂದೂರು ಪರದಾರ ಮೊತ್ತಕಪಳ್ಳಿ ತಾಲೂಕು ಚಿಂಚೋಳಿ. ನಾ ಪ್ರಥಮ PUC ಮತ್ತು ದ್ವಿತೀಯ PUC ಇದೇ ಕಾಲೇಜಿಂದ ಮುಗಿಸೀನಿ. ನಾ ಈ ಮುಂದೆ ಏನು ಮಾಡ್ಬೇಕಲ್ಲತ್ತೀನಂದ್ರೆ ನನ್ನ ಏಮ್ ಏನದಂದ್ರೆ UPSC ಕ್ಲಿಯರ್ ಮಾಡಬೇಕು, IAS ಆಫೀಸರ್ ಆಗಬೇಕು, ಇಲ್ಲದ್ರೆ IPS ಆಫೀಸರ್ ಆಗಬೇಕು, ಈ ದೇಶಕ್ಕೆ ಏನಾದರೂ ಒಂದು ಮಾಡ್ಬೇಕಂತ. ನಾನು ಈಗ ದ್ವಿತೀಯ PUC ಮುಗಿಸಿದ ನಂತರ ಏನು ಮಾಡ್ಬೇಕಂದ್ರೆ CET ಮ್ಯಾಗ ಡಿಪೆಂಡ್ ಅದ. ಮತ್ತು ಈ ಕಾಲೇಜ್ ನನಗೆ ಏನು ಹೆಲ್ಪ್ ಮಾಡ್ತಂದ್ರೆ ಈ ಕಾಲೇಜ್ನಾಗ ಎಲ್ಲ ಸರ್ಗಳು ಭೀ ನಾ ಫಸ್ಟ್ ಆಫ್ ಆಲ್ ನಾ ಹೇಳ್ಬೇಕಂದ್ರೆ ಕನ್ನಡ ಮೀಡಿಯಮ್ನಿಂದ ಬಂದೀನಿ. ನಾ 1ನೇ ತರಗತಿಯಿಂದ 10th ತನಕ ಸರ್ಕಾರಿ ಪ್ರೌಢಶಾಲೆ ಗರ್ಗಪಳ್ಳಿಯಲ್ಲಿ ಕಲ್ತಿದ್ದೀನಿ. ನಾ ಡೈರೆಕ್ಟ್ ಫಸ್ಟ್ PUC ಬಂದ ನಂತರ ನಂಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿತ್ತು, ಯಾಕಂದರೆ ಕನ್ನಡ ಮೀಡಿಯಮ್ನಿಂದ ಬಂದಿದ್ದೀನಿ. ಮತ್ತೇನಂತ ಇನ್ನೊಂದು ಅಡ್ವಾಂಟೇಜ್ ಅದ, ನಾ ಪ್ರಥಮ PUC ಇದ್ದಾಗ ಇಬ್ಬರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ನಿಖಿಲ್ ಕುಮಾರ್ ಮತ್ತು ಕೇದಾರ್ನಾಥ್ ಇಬ್ಬರು ನಂಗೆ ಹೆಲ್ಪ್ ಮಾಡ್ಯಾರ. ಅಂದ್ರೆ ಹಿಂಗೆ ಓದು ಹಿಂಗೆ ಆಗ್ತದ ಅಂತೇಳಿ. ಅಲ್ಲಿಂದ ಎಲ್ಲ ಸರ್ಗಳು ಕೂಡ ಕನ್ನಡ ಮೀಡಿಯಮ್ ಸರ್ಗಳು, ಎಲ್ಲ ಸ್ಟಾಫ್ ಎಲ್ಲ ಕನ್ನಡ ಮೀಡಿಯಮ್ನವರು ಇದ್ದಿದ್ದರಿಂದ ನನಗೆಲ್ಲ ಒಂದು ಕಾನ್ಫಿಡೆನ್ಸ್ ಬರ್ತಾಯಿತ್ತು. ಅಂದರೆ ಇವರೆಲ್ಲ ಮಾಡ್ಯಾರ ಅಂದಮೇಲೆ ನಮಗೆ ಯಾಕೆ ಆಗಲ್ಲ ಅಂತೇಳಿ ಇದನ್ನ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಇನ್ನೊಂದೇನು ಇದು ಅದಂದ್ರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಗಳ್ದು ಏನು ಇದು ಅದಂದ್ರೆ ಅವ್ರು ಬರೋದಕ್ಕೆ ಏನು ತಿಳ್ಕೊತಾರಂದ್ರೆ ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇದ್ದೀವಿ, ನಮ್ಮ ಕೈಲಿ ಆಗಲ್ಲ ಅಂತೇಳಿ ಇದು ಒಂದು ಥರದ ಸ್ಟೂಡೆಂಟ್ ಏನು ಮಾಡ್ತಾರೆ, ಇದ್ರಾಗೆ ನಮ್ಮ ಕೈಲಿ ಆಗಲ್ಲ ಅಂತೇಳಿ ಓದೋದು ಬಿಟ್ಬಿಡ್ತಾರೆ. ಇನ್ನೊಂದು ಥರ ಸ್ಟೂಡೆಂಟ್ ಏನಂದ್ರೆ ನಾವು ಕನ್ನಡ ಮೀಡಿಯಮ್ನಿಂದ ಬಂದರೂ ಭೀ ಏನಾನ ಮಾಡ್ಬೇಕಂತೇಳಿ ಓದ್ತಾರೆ. ಇದರಿಂದ ನಾವು ಏನು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅದ, ನಾವು ಯಾವ ಮೀಡಿಯಮ್ನಿಂದ ಬಂದಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನವಮಿ ಅಂತ. ನಾ ಅಫಜಲ್ಪುರ ತಾಲೂಕು ಕರ್ಜಿಗಿಯಿಂದ ನಮ್ಮ ಊರ ಹೆಸರು. ನಾನು ನನ್ನ ಪ್ರಥಮ PUC ದ್ವಿತೀಯ PUC ಎರಡೂ ದೊಡ್ಡಪ್ಪ ಕಾಲೇಜಿನಲ್ಲಿ ಮುಗಿಸಿದ್ದು. ನಾ ಈ ಕಾಲೇಜ್ ಸೆಕೆಂಡ್ ಟಾಪರ್ ಆಗಿದ್ದು ತುಂಬ ಖುಷಿ ಆಗ್ಲತ್ತದ. ಇದಕ್ಕೆ ಮೇನ್ ಕಾರಣ ಯಾರಂತಂದ್ರೆ ನಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಎಲ್ಲ ಟೀಚರ್ಸ್ ಆಗಿರ್ಬೋದು ಮತ್ತು ನಮ್ಮ ಪೋಷಕರು ಕೂಡ ತುಂಬ ಸಹಾಯ ಮಾಡಿದ್ರು. ನಾ ಕಲ್ತಿದ್ದು 1ನೇದು 10th ತನಕ ಕನ್ನಡ ಮೀಡಿಯಮ್ ಆದರೂ ನಂಗೆ ಫಸ್ಟ್ ಕಾಲೇಜಿಗೆ ಬರೋ ಟೈಮಿಗೆ ತುಂಬ ಹೆದರಿಕೆ ಇತ್ತು. ನಾವು ಮುಂದೆ ಯಾವ ರೀತಿ ಓದ್ಬೋದಪ್ಪ, ತುಂಬ ಕಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಾ ಚೂಸ್ ಮಾಡಿದ್ದು ಕಾಲೇಜ್ ನಾನು ಚೂಸ್ ಮಾಡಿದ್ದು ತುಂಬ ಒಳ್ಳೇದಂತ ಅನಿಸ್ತು. ಯಾಕಂದರೆ ನಮ್ಮ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟ್ ಮಾಡ್ಯಾರ. ಮತ್ತು ನಾವು ಏನೇ ಡೌಟ್ ಇದ್ರೂ ಭೀ ಕ್ಲಿಯರ್ ಮಾಡ್ಯಾರ. ಯಾವ ಸಮಯಲ್ಲಿ ಹೋದ್ರೂ ಭೀ ಕ್ಲಿಯರ್ ಮಾಡ್ಯಾರ ಡೌಟ್ಗಳು. ಮತ್ತು ಯಾವ ರೀತಿ ಒಂದು ಕಲ್ಲನ್ನು ಶಿಲೆಯಾಗಿ ಒಬ್ಬ ಶಿಲೆಗಾರನ ಮಾಡೋಕ್ಕೆ ಸಾಧ್ಯ ಆಗ್ತದಲ್ಲ, ಅದೇ ರೀತಿ ನಾವೆಲ್ಲರೂ ಈ ಸ್ಥಾನ ಬರ್ಲಿಕ್ಕೆ ಮೇನ್ ಕಾರಣ ಯಾರಂತಂದ್ರೆ ನಮ್ಮ ಟೀಚರ್ಸ್. ಅವ್ರು ಇರಲಿಲ್ಲ ಅಂದ್ರೆ ನಾವು ಈ ಸ್ಥಾನಕ್ಕೆ ಬರೋಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಗುರಿ ಅಂತಂದ್ರೆ ನಾನು BSc ಅಗ್ರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ ಹಿಡಿದು ಚಿಕ್ಕ ಹಿಡಿದು ಆಸೆ ಇದೆ, ಅದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. Good evening everyone. Myself Varama. From 2 years I studied in Dodapapa PU College. I scored 90%. This is my hat trick. I want to thank all the teachers of Dodapapa College because from my birth this is the highest percentage which I scored in my life. Even I scored 73% in 10th. My parents are very happy with my percentage. I am feeling proud to for being a student of this college because it made which percentage I got from this college was the best college. I want to thank all my teachers because of their support, their motivation for me. Even in this college, before entering in this college, I did not know about my dream. This college showed me my dream, my aim. They supported, you are good in this, please do something, you are so creative, make something, make your future bright. All the teachers supported, you can be a engineering, so
my aim is to want to be an engineering. At last I want to thank this college. Thank you. ಹೆಸರು ಭುವನ್. ನಾನು ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಸಿ ದೊಡ್ಡಪಪ್ಪ ಕಾಲೇಜಲ್ಲಿ ಮುಗಿಸಿದ್ದೀನಿ. ಮತ್ತು ನನ್ನ ಸೆಕೆಂಡ್ ಇಯರ್ ರಿಸಲ್ಟ್ ಅಂದ್ರೆ 92% ಇದೆ. ನಾವೊಂದು ಹಾಸ್ಟೆಲ್ ಸ್ಟೂಡೆಂಟು. ನಾ ಹಾಸ್ಟೆಲ್ ಬಂದಾಗ ನಾ ಏನಿದ್ದ ಎಲ್ಲ ನಾನು ಡಿಸಿಪ್ಲಿನ್ ಹಾಕೊಳ್ತೀನಿ. ಇಲ್ಲಿಂದ ಡಿವಿಯೋಷನ್ ಇರಲಿ, ಪ್ರೇಯರ್ ಇರಲಿ, ಎಲ್ಲ ನನಗೆ ಭಾಳ ಹೆಲ್ಪ್ ಕೊಟ್ರ. ಮತ್ತು ಟೀಚರ್ಸ್ ಎಲ್ಲ ಮಾಡಿದ ನಂಗೆ ಹೆಲ್ಪು, ಡೌಟ್ ಕ್ಲಿಯರ್ ಮಾಡೋದು ಎಲ್ಲ ನನಗೆ ಭಾಳ ಹೆಲ್ಪ್ ಆಗ್ಯದ. ಮತ್ತು ಇದರಿಂದ ಲೆಕ್ಚರ್ಸ್ ಆಗಿ ಎಲ್ಲರಲ್ಲಿ ನನಗೆ ಚಲೋ ಟ್ರೀಟ್ ಮಾಡ್ಯಾರ. ಮತ್ತು ಮುಂದಂದ್ರೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗ್ಬೇಕಂದೀನಿ. ನನ್ನದೇ ಒಂದು ಹೊಸದು ಏನಾದರೂ ಸಾಫ್ಟ್ವೇರ್ ಅಂತ ಕ್ರಿಯೇಟ್ ಮಾಡ್ಬೇಕಂತ ನಾ ಹಂಗೆ ಇಟ್ಕೊಂಡೀನಿ. 92% ಸೆಕೆಂಡ್ ಪಿ ಯು ಸಿದಾಗೆ. ಮತ್ತು ನಾನು 10% ಮತ್ತು ಸೆಕೆಂಡ್ ಪಿ ಯು ಸಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಪಿ ಯು ಸಿನೇ ಹೈಯೆಸ್ಟ್ ಅದ. ಇದರಿಂದ ನನ್ನ ಪೇರೆಂಟ್ಸ್ ಮತ್ತು ಟೀಚರ್ಸ್, ಕಾಲೇಜ್ ಎಲ್ಲರೂ ನಮ್ಗೆ ಭಾಳ ಖುಷಿಯಾಗ್ಯಾರ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನು SSLC 10th 58% ತೆಗೆದರಿಂದ ಈಗ ಇಲ್ಲಿ ದೊಡ್ಡಪಪ್ಪ ಕಾಲೇಜಲ್ಲಿ ಇದ್ದಿರುವ 89% ತೆಗೆದೀನಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಬಂದು ಥೋಡೆ ಇಂಪ್ರೂವ್ಮೆಂಟ್ ಆಗೀನಿ. ಮತ್ತು ಇಲ್ಲಿರುವ ಟೀಚರ್ಸು ಕೂಡ ನನ್ನನ್ನು ಸ್ವಲ್ಪ ಮಾನಿಟರ್ ಮಾಡಿ ಮುಂದೆ ತಂದಿದ್ದಾರೆ. ಇದಕ್ಕೆ ಧನ್ಯವಾದಗಳು. ಎಲ್ಲ ವೀಕ್ಷಕರುಗಳು ನಮಸ್ಕಾರ. ಶ್ರೀ ಶರಣಬಸವೇಶ್ವರರನ್ನು ನೆನೆಸುತ್ತಾ ಪೂಜ್ಯ ಅಪ್ಪಾಜಿ ಹಾಗೂ ಪೂಜ್ಯ ಅವ್ವಾಜಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ನಮ್ಮ ಮಹಾವಿದ್ಯಾಲಯದ 2024-25ನೇ ಸಾಲಿನ ಫಲಿತಾಂಶ ಅತ್ಯುತ್ತಮವಾಗಿದ್ದು, ವಿದ್ಯಾರ್ಥಿಗಳ ಈ ಸಾಧನೆಗೆ ಅಪ್ಪಾಜಿ ಹಾಗೂ ಅವ್ವಾಜಿಯವರು ಭಾಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೂ ಈ ಒಂದು ಉತ್ತಮ ಫಲಿತಾಂಶಕ್ಕೆ ಪಡೆದಿರೋ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ನಮ್ಮ ಕಾಲೇಜಿನ ವತಿಯಿಂದ ಅಭಿನಂದನೆಗಳು. ಈ ಒಂದು ಒಳ್ಳೆಯ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳ ಸಾಧನೆ, ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ನಮ್ಮಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಯ ವರ್ಗದವರ ಇದು ಫಲಿತಾಂಶ, ಈ ಒಂದು ಉತ್ತಮ ಫಲಿತಾಂಶ ಕೊಡೋಕ್ಕೆ ಪರಿಶ್ರಮ ಬಹಳಷ್ಟು ಕೆಲಸಕ್ಕೆ ಬಂದಿದೆ ಅಂತ ಹೇಳಬಹುದು. ಎರಡನೇದಾಗಿ ಅಪ್ಪಾಜಿ ಹಾಗೂ ಅವ್ವಾಜಿಯವರ ಒಂದು ಮಾರ್ಗದರ್ಶನ ನಮ್ಮ ಒಂದು ಈ ಫಲಿತಾಂಶ ಪಡೋಕ್ಕೆ ಬಹಳಷ್ಟು ನಮಗೆ ಮಾರ್ಗದರ್ಶನ ಕೊಟ್ಟಿದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ಅಪ್ಪಾಜಿ ಹಾಗೂ ಅವ್ವಾಜಿಯವರು ಪ್ರತಿ ಸರಿಯೂ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಆಲೋಚನೆ ಮಾಡಿಯೇ ವಿದ್ಯಾರ್ಥಿಗಳ ಏಳಿಗೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಈ ಕಾಲೇಜಿನಲ್ಲಿ ಮಾಡಿಕೊಟ್ಟಿರುತ್ತಾರೆ. ಹಾಗಾಗಿ ನಮ್ಮಲ್ಲಿ ಬಂದಂಥ ಹಳ್ಳಿ ಊರಿಂದ ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಯಾವುದೇ ಮಾಧ್ಯಮದ ವಿದ್ಯಾರ್ಥಿಗಳಾಗಿರ್ಬೋದು, ಕುಗ್ರಾಮದಿಂದ ಹಿಡಿದು ಒಂದು ಜಿಲ್ಲಾ ಪ್ರದೇಶದಿಂದ ಬಂದವರ ವಿದ್ಯಾರ್ಥಿಗಳು ಕೂಡ ಒಂದು ಒಳ್ಳೆಯ ಸುವ್ಯವಸ್ಥೆ ಇಲ್ಲಿ ಅಪ್ಪಾಜಿ ಹಾಗೂ ಅವ್ವಾಜಿಯವರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ವ್ಯವಸ್ಥೆಯಿಂದಾಗಿ ಮತ್ತು ಶಿಕ್ಷಕರ ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮ, ಅದೇ ರೀತಿ ಪಾಲಕರ ಒಂದು ಪರಿಶ್ರಮ ಅದರ ಜೊತೆಗೆ ಹಾಗೂ ಅವರ ಒಂದು ಕೋಆಪ್ರೇಷನ್ ಅಂತ ಏನು ಹೇಳ್ತೀವಿ, ಇದರಿಂದ ಈ ಒಂದು ಒಳ್ಳೆಯ ಫಲಿತಾಂಶ 90% ಫಲಿತಾಂಶವನ್ನು ಪಡೆದದಕ್ಕೆ ತುಂಬ ಹರ್ಷವಾಗ್ತಾ ಇದೆ. ಈ ಒಂದು ಫಲಿತಾಂಶಕ್ಕೆ ಮತ್ತೆ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಅಭಿನಂದನೆಯನ್ನು ತಿಳಿಸುತ್ತೇನೆ. ಸಮಾರಂಭದಲ್ಲಿ ಕಾಲೇಜು ಉಪನ್ಯಾಸಕರಾದ ಸಿಬ್ಬಂದಿಗಳು, ಪೋಷಕರು ಹಾಗೂ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.